ಕ್ಯಾಮರಾ ಮುಂದೆ ಬರೋಕೆ ಒಂಚೂರ್ ಭಯನಾ? ಆದ್ರೆ ಯೂಟ್ಯೂಬ್ನಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋ ದೊಡ್ಡ ಕನಸಿದ್ಯಾ? ಹೌದು ಅಂದ್ರೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಒಂದು ದಾರಿ ಇದೆ. ಅದೇ ಫೇಸ್ಲೆಸ್ ಯೂಟ್ಯೂಬ್ ಚಾನೆಲ್ಗಳು. ಅಂದ್ರೆ ಮುಖವನ್ನೇ ತೋರ್ಸದೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಯಶಸ್ವಿಯಾಗೋ ಒಂದು ಮಾದರಿ. ಇದು ಸದ್ಯ ಬಹಳ ಸದ್ದು ಮಾಡ್ತಿದೆ. ನೋಡಕ್ಕೆ ಈ ಮಾತು ತುಂಬಾ ಸಿಂಪಲ್ ಅನ್ಸುತ್ತೆ ಅಲ್ವಾ? ಆದರೆ ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ಆ ನಿಜವಾದ ಮೌಲ್ಯ ಅಂದ್ರೆ ನಿಜಕ್ಕೂ ಏನು? ಅದನ್ನ ಕೊಡೋ ದಾರಿ ನಾವು ಅಂದ್ಕೊಂಡಷ್ಟು ಸುಲಭವಾಗಿದ್ಯಾ? ಬನ್ನಿ ಈ ಸಂಪೂರ್ಣ ಪಯಣದ ಚಿತ್ರಣವನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿದೆ. ಮೊದಲು ಈ ಫೇಸ್ಲೆಸ್ ಚಾನೆಲ್ಗಳ ಅಸಲಿ ಆಕರ್ಷಣೆ ಏನು ಅಂತ ಶುರು ಮಾಡಿ, ಆಮೇಲೆ ಚಾನೆಲ್ ಕಟ್ಟೋದು ಹೇಗೆ, ಹಣದ ಲೆಕ್ಕಾಚಾರ, ಇದರಲ್ಲಿರುವ ಒಂದು ದೊಡ್ಡ ಸವಾಲು ಮತ್ತು ಕೊನೆಗೆ ನಿಜವಾದ ಯಶಸ್ಸಿನ ಸೂತ್ರ ಏನು ಅನ್ನೋದ್ರವರೆಗೆ ಎಲ್ಲವನ್ನೂ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಫೇಸ್ಲೆಸ್ ಐಡಿಯಾ ಯಾಕೆ ಇಷ್ಟೊಂದು ಜನರನ್ನು ಸೆಳೆಯುತ್ತಿದೆ? ಬರೀ ಕ್ಯಾಮ್ರಾ ಭಯ ಅಷ್ಟೇ ಕಾರಣನಾ? ಅಥವಾ ಪ್ರೈವಸಿ ಕಾಪಾಡಿಕೊಳ್ಳೋದು, ಸಾಮಾಜಿಕ ಒತ್ತಡಗಳಿಂದ ದೂರ ಇರೋದು, ಈ ಥರದ ಬೇರೆ ಕಾರಣಗಳು ಇದರಿಂದೇ ಇವೆಯಾ? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಇದನ್ನೇ ಯೂಟ್ಯೂಬ್ ಆಟೋಮೇಷನ್ ಅಂತಾನೂ ಕರೀತಾರೆ. ಅಂದ್ರೆ ಇದು ಸುಮ್ನೆ ಒಂದು ಕಂಟೆಂಟ್ ಮಾಡೋ ಸ್ಟೈಲ್ ಅಷ್ಟೇ ಅಲ್ಲ, ಇದೊಂಥರ ಬಿಸ್ನೆಸ್ ಮಾಡೆಲ್. ಇಲ್ಲಿ ಮುಖ್ಯವಾಗಿರೋದು ಕ್ಯಾಮರಾ ಮುಂದೆ ನಿಂತು ಮಾತಾಡೋದ್ಕಿಂತ ಸರಿಯಾದ ಸ್ಟ್ರಾಟಜಿ, ಟೂಲ್ಸ್ ಎಲ್ಲ ಬಳಸಿ ಒಂದು ಚಾನೆಲ್ನ ವ್ಯವಸ್ಥಿತವಾಗಿ ಬೆಳೆಸೋದು. ಓಕೆ, ಹಾಗಾದ್ರೆ ಈ ಚಾನೆಲ್ಗಳನ್ನ ಮಾಡೋದು ಹೇಗೆ? ಇದರ ಹಿಂದಿನ ಪ್ರಕ್ರಿಯೆ ಏನು? ಫೇಸ್ಲೆಸ್ ಮಾದರಿಗೆ ಯಾವ ತರಹದ ಐಡಿಯಾಗಳು ಪರ್ಫೆಕ್ಟ್ ಆಗಿ ವರ್ಕ್ ಆಗತ್ತೆ ಅನ್ನೋದ್ರಿಂದ ಶುರು ಮಾಡೋಣ. ಈ ಲಿಸ್ಟ್ನ ಒಮ್ಮೆ ನೋಡಿ. ಫ್ಯಾಕ್ಟ್ಸ್, ಸ್ಫೂರ್ತಿದಾಯಕ ಕಥೆಗಳು, ಟೆಕ್ ಟ್ಯುಟೋರಿಯಲ್ಸ್, ಇವೆಲ್ಲದರಲ್ಲೂ ಒಂದು ಕಾಮನ್ ಪಾಯಿಂಟ್ ಇದೆ. ಅದೇನಂದ್ರೆ ಇಲ್ಲಿ ಮುಖ್ಯವಾಗಿರೋದು ಮಾಹಿತಿ ಮತ್ತು ಮೌಲ್ಯ. ಸ್ಕ್ರೀನ್ ಮೇಲೆ ಯಾರು ಕಾಣಿಸ್ಕೊಳ್ತಾರೆ ಅನ್ನೋದಕ್ಕಿಂತ ಏನು ಹೇಳ್ತಿದ್ದಾರೆ ಅನ್ನೋದಕ್ಕೆ ಜಾಸ್ತಿ ಬೆಲೆ ಇರುತ್ತೆ. ಒಂದು ಐಡಿಯಾ ಹುಟ್ಟಿ ಅದು ಫೈನಲ್ ವಿಡಿಯೋ ಆಗಿ ಬರೋಕೆ ಈ 5 ಸ್ಟೆಪ್ಸ್ ದಾಟ್ಲೇಬೇಕು. ಐಡಿಯಾ, ಸ್ಕ್ರಿಪ್ಟ್, ವಾಯ್ಸ್, ವಿಡಿಯೋ ಮತ್ತು ಕೊನೆಗೆ ಎಡಿಟಿಂಗ್. ಸರಿ, ಈಗ ಇದರಲ್ಲಿ ಒಂದೊಂದನ್ನು ಸ್ವಲ್ಪ ಹತ್ರದಿಂದ ನೋಡೋಣ. ಇಲ್ಲಿ ವಾಯ್ಸ್ ಜನರೇಷನ್, ಅದರಲ್ಲೂ AI ವಾಯ್ಸ್ ಇದೆಯಲ್ಲ, ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಅಂದ್ರೆ ಮೈಕ್ ಬೇಡ, ವಾಯ್ಸ್ ಆರ್ಟಿಸ್ಟ್ ಬೇಡ, ಬರದ ಸ್ಕ್ರಿಪ್ಟ್ ಅನ್ನು AI ಟೂಲ್ಗೆ ಕೊಟ್ರೆ ಅದೇ ಒಂದು ನ್ಯಾಚುರಲ್ ವಾಯ್ಸ್ ಆಗಿ ಬದಲಾಯಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ಯೂಟ್ಯೂಬ್ ನಿಯಮಗಳ ಪ್ರಕಾರ ಒಳ್ಳೆ ಕ್ವಾಲಿಟಿಯ AI ಧ್ವನಿಗಳನ್ನು ಬಳಸಿದ್ರೂ ಚಾನೆಲ್ ಮಾನಿಟೈಸ್ ಆಗುತ್ತೆ. ಸರಿ, ವಾಯ್ಸ್ ಆಯ್ತು. ಈಗ ದೃಶ್ಯಗಳ ಕಥೆ. ಇಲ್ಲಿ ನಮಗೆ ಮುಖ್ಯವಾಗಿ 3 ಆಪ್ಷನ್ಸ್ ಇವೆ. ಪೆಕ್ಸೆಲ್ಸ್, ಪಿಕ್ಸಬೀನಂತಹ ಸೈಟ್ಗಳಿಂದ ಫ್ರೀಯಾಗಿ ಒಳ್ಳೆ ಕ್ವಾಲಿಟಿಯ ವಿಡಿಯೋ ಫುಟೇಜ್ ಸಿಗುತ್ತೆ. ಇನ್ನು ಪ್ರೊಫೆಷನಲ್ ಲುಕ್ ಬೇಕು ಅಂದ್ರೆ ಆರ್ಟ್ಲಿಸ್ಟ್ನಂತಹ ಪ್ರೀಮಿಯಂ ಸೈಟ್ಗಳಿವೆ. ಇನ್ನು 3ನೇ ಮತ್ತು ரொம்ப ಇಂಟ್ರೆಸ್ಟಿಂಗ್ ಆದ ಆಯ್ಕೆ ಅಂದ್ರೆ AI. ರನ್ವೇ MLನಂತಹ ಟೂಲ್ಗಳು ನಾವು ಟೆಕ್ಸ್ಟ್ ಕೊಟ್ರೆ ಅದಕ್ಕೆ ತಕ್ಕಂತೆ ಹೊಸ ಯುನೀಕ್ ವಿಡಿಯೋ ಕ್ಲಿಪ್ಗಳನ್ನೇ ಸೃಷ್ಟಿ ಮಾಡಿ ಕೊಡಬಲ್ಲವು. ಓಕೆ, ಎಲ್ಲ ಆಯ್ತು. ಅಂದ್ರೆ ಅಸಲಿ ವಿಷಯ ಅಂದ್ರೆ ದುಡ್ಡಿನ ಕಥೆಯೇನು? ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಫೇಸ್ಲೆಸ್ ಚಾನೆಲ್ನಿಂದ ನಿಜವಾಗಿಯೂ ಎಷ್ಟು ಗಳಿಸಬಹುದು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಒಂದು ಚಾನೆಲ್ ಎಷ್ಟು ದುಡಿಯುತ್ತೆ ಅನ್ನೋದನ್ನ ಡಿಸೈಡ್ ಮಾಡೋ ಅತಿ ದೊಡ್ಡ ಫ್ಯಾಕ್ಟರ್ ಅಂದ್ರೆ ಅದರ ನಿಶ್, ಅಂದ್ರೆ ಯಾವ ವಿಷಯದ ಬಗ್ಗೆ ಚಾನೆಲ್ ಇದೆ ಅನ್ನೋದು. ಇಲ್ ನೋಡಿ, ಎಂಟರ್ಟೈನ್ಮೆಂಟ್ ಚಾನೆಲ್ಗಳಿಗೆ ಪ್ರತಿ 1000 ವ್ಯೂಸ್ಗೆ ಸುಮಾರು 25ರಿಂದ 90 ರೂಪಾಯಿ ಸಿಕ್ಕ್ರೆ, ಅದೇ ಟೆಕ್ನಾಲಜಿ ಚಾನೆಲ್ಗಳಿಗೆ 280 ರೂಪಾಯಿವರೆಗೂ ಮತ್ತು ಫೈನಾನ್ಸ್ ಚಾನೆಲ್ಗಳಿಗೆ ಬರೋಬ್ಬರಿ 450 ರೂಪಾಯಿವರೆಗೂ ಸಿಗಬಹುದು. ಅಂದ್ರೆ ವಿಷಯದ ಆಯ್ಕೆ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಯೂಟ್ಯೂಬ್ನಲ್ಲಿ ಯಶಸ್ಸು ಅನ್ನೋದು ಓವರ್ನೈಟ್ ಸಿಗೋ ಮ್ಯಾಜಿಕ್ ಅಲ್ಲ, ಇದೊಂದು ಮ್ಯಾರಥಾನ್. ಈ ಟೈಮ್ಲೈನ್ ನೋಡಿ, ಇದು ರಿಯಾಲಿಟಿಯನ್ನ ತೋರಿಸುತ್ತೆ. ಮೊದಲ 3-4 ತಿಂಗಳು ಬಹುಶಃ ಯಾವುದೇ ಆದಾಯ ಇರೋಲ್ಲ. 6 ತಿಂಗಳ ನಂತರ ಮೊದಲ ಸಂಪಾದನೆ ಶುರುವಾಗ್ಬೋದು. 1 ವರ್ಷದ ನಿರಂತರ ಪ್ರಯತ್ನದ ನಂತರ ಒಂದು ಸ್ಥಿರವಾದ ಆದಾಯದ ಮಟ್ಟವನ್ನ ತಲುಪೋಕೆ ಸಾಧ್ಯ. ಹಾಗಾದ್ರೆ ಫೇಸ್ ತೋರ್ಸೋ ಚಾನೆಲ್ಗೂ ಫೇಸ್ಲೆಸ್ ಚಾನೆಲ್ಗೂ ಇರೋ ಮೇನ್ ವ್ಯತ್ಯಾಸ ಏನು? ಫೇಸ್ಲೆಸ್ ಚಾನೆಲ್ಗಳ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಕಡಿಮೆ ಖರ್ಚು ಮತ್ತು ಸ್ಕೇಲೆಬಿಲಿಟಿ. ಅಂದ್ರೆ ಕಡಿಮೆ ಟೈಮಲ್ಲಿ ಹೆಚ್ಚು ವಿಡಿಯೋಗಳನ್ನ ಮಾಡೋಕೆ ಆಗುತ್ತೆ. ಫೇಸ್ ತೋರ್ಸೋ ಚಾನೆಲ್ಗಳಲ್ಲಿ ಪರ್ಸನಲ್ ಕನೆಕ್ಟ್ ಜಾಸ್ತಿ ಇರೋದ್ರಿಂದ ಅವರ ಆದಾಯ ಸ್ವಲ್ಪ ಹೆಚ್ಚಿರ್ಬೋದು. ಆದ್ರೆ ಇತ್ತೀಚೆಗೆ ಈ ವ್ಯತ್ಯಾಸ ಬಹಳ ಕಡಿಮೆಯಾಗಿದೆ. ಆದ್ರೆ ಈ ಆಟೋಮೇಷನ್ ಅನ್ನೋ ಸುಲಭ ದಾರಿಯಲ್ಲಿ ಒಂದು ದೊಡ್ಡ ಅಪಾಯ ಕೂಡ ಇದೆ. ಅದನ್ನೇ ನಾವು ದೃಢೀಕರಣದ ಬಲೆ ಅಂತ ಕರೆಯೋದು. ಇದೇ ಕಾರಣಕ್ಕೆ ಇವತ್ತು ಹಲವಾರು ಚಾನೆಲ್ಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ಇಲ್ಲಿ ಹುಟ್ಟೋ ಮೂಲಭೂತ ಪ್ರಶ್ನೆ ಅಂದ್ರೆ, ಒಂದು ಕೆಲಸವನ್ನ ಪೂರ್ತಿಯಾಗಿ ರೋಬೋಟ್ ಮಾಡಿದ್ರೆ ಅದನ್ನ ನಿಜವಾದ ಕಂಟೆಂಟ್ ಅಂತ ಕರೆಯೋಕ್ಕಾಗುತ್ತಾ? ಈ ಪ್ರಶ್ನೆಗೆ ಯೂಟ್ಯೂಬ್ ಉತ್ತರ ಕೊಟ್ಟಿದೆ ತನ್ನ ಕಠಿಣ ಕ್ರಮಗಳ ಮೂಲಕ.
ಮರುಬಳಸಿದ ಕಂಟೆಂಟ್ ಮತ್ತು ಕಡಿಮೆ ಪ್ರಯತ್ನದ ಕಂಟೆಂಟ್ ಅನ್ನೋ ನಿಯಮಗಳ ಅಡಿಯಲ್ಲಿ ಯೂಟ್ಯೂಬ್ ಈಗ ಬಹಳಷ್ಟು ಚಾನೆಲ್ಗಳ ಮೇಲೆ ಕ್ರಮ ತಗೊಳ್ತಿದೆ. ಅಂದ್ರೆ ಯಾವುದೇ ಸ್ವಂತ ಮೌಲ್ಯ, ವಿಶ್ಲೇಷಣೆ ಅಥವಾ ಕ್ರಿಯೇಟಿವಿಟಿ ಸೇರಿಸದೆ ಸುಮ್ನೆ ಕಾಪಿ ಪೇಸ್ಟ್ ಮಾಡೋ ಚಾನೆಲ್ಗಳನ್ನ ಟಾರ್ಗೆಟ್ ಮಾಡ್ಲಾಗ್ತಿದೆ. ಈ ಕೋಟ್ ನೋಡಿ, ಇದು ಪರಿಸ್ಥಿತಿಯನ್ನ ಎಕ್ದಮ್ ಕ್ಲಿಯರ್ ಆಗಿ ಹೇಳುತ್ತೆ. ಯಾರು ಕೇವಲ ಎಐ ಟ್ರೆಂಡ್ ಬಳಸಿ ಸುಲಭವಾಗಿ ದುಡ್ಡು ಮಾಡ್ಬೇಕು ಅಂತ ಬರ್ತಾರೋ ಅಂತಹ ಸೋಮಾರಿ ಕ್ರಿಯೇಟರ್ಗಳನ್ನ ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ನಿಂದ ಹೊರಹಾಕಲು ಪ್ರಯತ್ನಿಸ್ತಿದೆ. ಇದು ಅವರ ಪ್ಲಾಟ್ಫಾರ್ಮ್ನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ಒಂದು ರೀತಿ. ಹಾಗಂತ ಫೇಸ್ಲೆಸ್ ಚಾನೆಲ್ಗಳ ಅಧ್ಯಾಯ ಮುಗೀತು ಅಂತ ಅರ್ಥ ಅಲ್ಲ. ಆದ್ರೆ ಆ ಆಟೋಮೇಷನ್ ಅನ್ನೋ ಕನಸು ಈಗ ಬದಲಾಗ್ತಿದೆ. ನಿಜವಾದ ಯಶಸ್ಸಿನ ಹಾದಿ ಇರೋದು ತಮ್ಮದೇ ಆದ ಒಂದು ನಿಜವಾದ ಶೈಲಿಯನ್ನು ಕಂಡುಕೊಳ್ಳೋದ್ರಲ್ಲಿ. ಈ ಸ್ಲೈಡ್ ಈ ಬದಲಾವಣೆಯನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಎಡಭಾಗದಲ್ಲಿರೋದು ಹಳೆಯ ಕಲ್ಪನೆ, ಅಂದ್ರೆ ಎಲ್ಲವನ್ನೂ ಎಐಗೆ ಬಿಟ್ಟು ಕಡಿಮೆ ಪ್ರಯತ್ನದಲ್ಲಿ ರಾಶಿ ವಿಡಿಯೋ ತಯಾರಿಸುವುದು. ಆದ್ರೆ ಬಲಭಾಗದಲ್ಲಿರೋದು ಇವತ್ತಿನ ವಾಸ್ತವ. ಇಲ್ಲಿ ಮನುಷ್ಯನೇ ಮುಖ್ಯ, ಮೌಲ್ಯವೇ ಗುರಿ, ಸೃಜನಶೀಲತೆಯೇ ದಾರಿ ಮತ್ತು ಎಐ ಕೇವಲ ಒಂದು ಸಾಧನ ಅಷ್ಟೇ. ಹಾಗಾದ್ರೆ ಆ ನಿಜವಾದ ಶೈಲಿಯನ್ನ, ಆ ಅಥೆಂಟಿಸಿಟಿನ ತರೋದು ಹೇಗೆ? ಅದಕ್ಕಿಲ್ಲಿದೆ ಕೆಲವು ಕೀ ಪಾಯಿಂಟ್ಸ್. ಎಐ ಬರೆದ ಸ್ಕ್ರಿಪ್ಟ್ಗೆ ನಮ್ಮದೇ ಆದ ಶೈಲಿಯನ್ನ ಸೇರಿಸೋದು. ಎಲ್ರೂ ಬಳಸೋ ವಾಯ್ಸ್ ಬದಲು ಒಂದು ಯುನೀಕ್ ಧ್ವನಿ ಬಳಸೋದು. ವಿಡಿಯೋದಲ್ಲಿ ಬರೋ ದೃಶ್ಯಗಳು ನಾವು ಹೇಳೋ ಕಥೆಗೆ ಪಕ್ಕಾ ಹೊಂದುವಂತೆ ನೋಡ್ಕೊಳ್ಳೋದು. ಕ್ರಿಯೇಟಿವ್ ಆಗಿ ಎಡಿಟ್ ಮಾಡೋದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮದೇ ಆದ ವಿಶ್ಲೇಷಣೆ ಅಥವಾ ಮೌಲ್ಯವನ್ನ ಸೇರಿಸೋದು. ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಇಲ್ಲೇ. ಟೂಲ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಯಾವದ್ ಬೇಕಾದ್ರೂ ಬದಲಾಗ್ಬೋದು. ಆದ್ರೆ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋಕೆ ಬೇಕಾಗಿರೋದು ಒಂದೇ, ಅದು ಮನುಷ್ಯನ ಸೃಜನಶೀಲತೆ. ಹಾಗಾದ್ರೆ ಈ ಎಐ ಯುಗದಲ್ಲಿ ಎಲ್ಲವನ್ನೂ ಮೆಷಿನ್ಗಳು ಮಾಡ್ತಿರೋ ಈ ಕಾಲದಲ್ಲಿ ಮನುಷ್ಯನ ಸೃಜನಶೀಲತೆಯೇ ನಮ್ಮ ಅಲ್ಟಿಮೇಟ್ ಅಡ್ವಾಂಟೇಜ್ ಆಗಿ ಉಳಿಯುತ್ತಾ? ಇದೊಂದು ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ಆಲೋಚಿಸ್ತಾ ಈ ವಿಶ್ಲೇಷಣೆಯನ್ನ ಮುಗಿಸೋಣ.